ತುಮಕೂರಿನಲ್ಲಿ ಅದ್ದೂರಿ ಕನ್ನಡ ರಾಜ್ಯೋತ್ಸವ. ಕನ್ನಡ ಬಾವುಟ ತೊಟ್ಟು ಅಭಿಮಾನ ಮೆರೆದ ಆಟೋ ಚಾಲಕರು. ತುಮಕೂರಿನಲ್ಲಿ ಇಂದು ಅದ್ದೂರಿ ಕನ್ನಡ ರಾಜ್ಯೋತ್ಸವವನ್ನ ಆಚರಣೆ ಮಾಡಲಾಯಿತು. ಅಮಾನಿಕೆರೆ ಆಟೋ ನಿಲ್ದಾಣದ ಚಾಲಕರು ಹಾಗೂ ಆರ್ಟಿಒ ಅಧಿಕಾರಿಗಳ ಸಹಯೋಗದೊಂದಿಗೆ ಕನ್ನಡ ರಾಜ್ಯೋತ್ಸವವನ್ನ ಹಮ್ಮಿಕೊಳ್ಳಲಾಗಿತ್ತು. ನಗರದ ಅಮಾನಿಕೆರೆ ಬಳಿ ಕನ್ನಡ ರಾಜ್ಯೋತ್ಸವವನ್ನ ಆಚರಣೆ ಮಾಡಲಾಗಿದ್ದು, ತಾಯಿ ಭುವನೇಶ್ವರಿ ಫೋಟೋಗೆ ಪೂಜೆಯನ್ನ ಮಾಡಿ ಬಳಿಕ ಕನ್ನಡ ಬಾವುಟವನ್ನ ಹಾರಿಸಿ ಕನ್ನಡ ಅಭಿಮಾನವನ್ನ ಮೆರೆದ್ರು. ಇನ್ನು ಕಾರ್ಯಕ್ರಮದಲ್ಲಿ ಆರ್ಟಿಒ ಅಧಿಕಾರಿಗಳು, ಆಟೋ ಚಾಲಕರು ಹಾಗೂ ಸಾರ್ವಜನಿಕರು ಭಾಗಿಯಾಗಿದ್ರು. ಇನ್ನು ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಆಟೋ ಚಾಲಕರು ತಮ್ಮ ಆಟೋಗಳಿಗೆ ಕನ್ನಡ ಬಾವುಟವನ್ನ ಕಟ್ಟಿದ್ದು, ನಗರದ ಡಿಸಿ ಆಫೀಸ್ನಿಂದ ಅಮಾನಿಕೆರೆವರೆಗೆ ಆಟೋಗಳ ಮೆರವಣಿಗೆಯನ್ನ ನಡೆಸಿದ್ದು, ಸಾಲುಗಟ್ಟಿ ಬರ್ತಾ ಇದ್ದ ಆಟೋಗಳನ್ನ ಕಂಡು ಸಾರ್ವಜನಿಕರು ಫಿದಾ ಆದ್ರು. ಕಾರ್ಯಕ್ರಮದಲ್ಲಿ ಆರ್ಟಿಒ ಅಧಿಕಾರಿಗಳು ಆಟೋ ಚಾಲಕರಿಗೆ ಯೂನಿಫಾರ್ಮ್ನನ್ನ ವಿತರಣೆ ಮಾಡಿದ್ರು. ಜೊತೆಗೆ ಶಾಲಾ ಮಕ್ಕಳಿಗೆ ಪುಸ್ತಕ, ಪೆನ್ನನ್ನ ವಿತರಣೆ ಮಾಡಿದ್ರು. ಇನ್ನು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿಯೇ ಆರ್ಟಿಒ ಅಧಿಕಾರಿಗಳು ವಾಯು ಮಾಲಿನ್ಯ ನಿಯಂತ್ರಣ ಮಾಸಾಚರಣೆಯನ್ನ ನಡೆಸುವ ಮೂಲಕ ಆಟೋ ಚಾಲಕರಿಗೆ ವಾಯು ಮಾಲಿನ್ಯದ ಬಗ್ಗೆ ಜಾಗೃತಿಯನ್ನ ಮೂಡಿಸಿದ್ರು. ಇನ್ನು ಈ ವೇಳೆ ಮಾತನಾಡಿದ ಆರ್ಟಿಒ ಅಧಿಕಾರಿ, ಹಗಲು ರಾತ್ರಿ ಎನ್ನದೇ ದುಡಿಯುವ ಆಟೋ ಚಾಲಕರ ಸೇವೆಗೆ ಅಭಿನಂದನೆಯನ್ನ ಸಲ್ಲಿಸಿದ್ರು. ಜೊತೆಗೆ ವಾಹನಗಳಿಗೆ ಎಮಿಷನ್ ಟೆಸ್ಟ್ ಎಷ್ಟು ಮುಖ್ಯ, ಮಾಲಿನ್ಯವನ್ನ ಹೇಗೆ ಕಂಟ್ರೋಲ್ ಮಾಡಬೇಕು ಎಂಬುದರ ಬಗ್ಗೆ ಆಟೋ ಚಾಲಕರಿಗೆ ತಿಳಿಸಿದ್ರು. ಬೇರೆಯವ್ರನ್ನ ಅವರ ಕಷ್ಟ ಸುಖಗಳಲ್ಲಿ ಮಧ್ಯರಾತ್ರಿ ಅಂದ್ರೂ ಕರ್ಕೊಂಡು ಹೋಗ್ತೀರಾ. ಅದು ಯಾವುದೇ ದುಡ್ಡಿನ ಅಪೇಕ್ಷೆಗಳು ಇಲ್ದಲ್ಲ. ಹೌದಾ? ಅದಕ್ಕೆ ನನ್ನ ವಂದನೆಗಳು. ಹಾಗೆ ಆಟೋ ಹಿಂದೆ ಮುಂಚೆ ಕೋಟ್ಸ್ ಬರೆಯೋರು. ಮನಸ್ಸಿಗೆ ಏನಾದರೂ ಬೇಜಾರಾದ ಅದನ್ನು ಓದ್ತಾ ಇದ್ರೆ ಯಾರಿಗೆ ಬೇಜಾರಾಗಿದೆ ಅವರಿಗೆ ಅದೊಂದು ಮಾರಲ್ ಸಪೋರ್ಟ್ ಕೊಡ್ತಿತ್ತು. ಬರೀ ಕರ್ಕೊಂಡೋಗೋದಲ್ಲ, ಮಾರಲ್ ಸಪೋರ್ಟ್ ಕೂಡ ಕೊಡ್ತಾ ಇದ್ದೀರಾ. ಅದೇ ರೀತಿ ನಿಮಗಿಷ್ಟ ಆದಂಥ ವ್ಯಕ್ತಿಗಳದ್ದು ಫೋಟೋಗಳು ಕೂಡ ನಿಮ್ಮ ಗ್ಲಾಸ್ ಮೇಲೆ ಅಂಟಿಸ್ಕೊಂಡು ಅವರ ಅಭಿಮಾನ ಕೂಡ ನೀವು ತೋರಿಸ್ತಿದ್ದೀರಾ. ಅದಕ್ಕೆ ಸಹ ನನ್ನ ಹೊರಡೋಕ್ಕೆ ಮುಂಚೆ ನಿಮ್ಮ ಡಾಕ್ಯುಮೆಂಟ್ಸ್ ಏನಿದೆ ಆಟೋಗೆ ಸಂಬಂಧಪಟ್ಟಿರೋದರಲ್ಲಿ RC ಬುಕ್ ಇರ್ಬೋದು, FC ಇರ್ಬೋದು, ಇನ್ಸೂರೆನ್ಸ್ ಇರ್ಬೋದು, ಹಾಗೂ ಎಮಿಷನ್ನು, ಎಲ್ಲದಕ್ಕಿಂತ ಹೆಚ್ಚಾಗಿ ಎಮಿಷನ್ನು ಹಾಗೂ ಪರ್ಮಿಟ್ಟು. ಯಾವ ಜಾಗದ ಪರ್ಮಿಟ್ಟು? ಬೆಂಗಳೂರು ಪರ್ಮಿಟ್ ತಗೊಂಬಂದು ಇಲ್ಲಿ ಓಡಿಸೋದಲ್ಲ, ಇಲ್ಲೇದೇ ಪರ್ಮಿಟ್ಟು, ಅದನ್ನ ಇಟ್ಕೋಬೇಕು. ಜೊತೆಗೆ ನಿಮ್ಮ DL, ಹಾಗೆ ಈಗ ಸಾಹೇಬ್ರು ಕೊಟ್ಟಿರೋ ಅಂಥ ಯೂನಿಫಾರ್ಮ್, ಇದಿಷ್ಟು ಹಾಕೊಂಡು ನೀವು ರಸ್ತೆ ಮೇಲೆ ಇಳಿಬೇಕಾಗಿ ವಿನಂತಿ, RTO ವತಿಯಿಂದ ವಿನಂತಿ. ಸೊ ಹೀಗೆ ಜೊತೆಗೆ ಇದಿಷ್ಟು ಡಾಕ್ಯುಮೆಂಟ್ಸ್ ವಿಷಯವಾಗಿ ಬಂದ್ರೆ. ಇನ್ನು ಇದೇ ವೇಳೆ ಮಾತನಾಡಿದ ಡ್ರೈವಿಂಗ್ ಸ್ಕೂಲ್ನ ಮಾಲೀಕರು, ರಾಜ್ಯದಲ್ಲಿ ಕನ್ನಡವನ್ನ ಉಳಿಸ್ತಾ ಇರೋದಂದ್ರೆ ಅದು ಆಟೋ ಚಾಲಕರು, ಟ್ಯಾಕ್ಸಿ ಚಾಲಕರು ಹಾಗೂ ಲಾರಿ ಚಾಲಕರು. ಇದೇ ವೇಳೆ ಆಟೋ ಚಾಲಕರಿಗೆ ಅರಿವನ್ನ ಮೂಡಿಸುವ ಕಾರ್ಯಕ್ರಮವನ್ನ RTO ಇಲಾಖೆ ಮಾಡ್ತಾ ಇರುವುದು ಖುಷಿಯ ಸಂಗತಿ ಎಂದಿದ್ದಾರೆ. ಇವತ್ತಿನ ದಿವಸ ಏನು ಈ ಕನ್ನಡ ರಾಜ್ಯೋತ್ಸವನ ನಮ್ಮ ಆಟೋ ರಿಕ್ಷಾ ಚಾಲಕರ ಸಂಘ ಮತ್ತು ಇದು ಹಮ್ಮಿಕೊಂಡಿದ್ದಾರೆ. ಅವರು ಅದ್ರ ಬಗ್ಗೆ ನಾನು ಈಗ ನಮ್ಮ ಡಿಪಾರ್ಟ್ಮೆಂಟಿಂದ ಹೇಳಿದ್ರು, ಇಲಾಖೆ ವತಿಯಿಂದ ಏನೇನು ಮಾಡಬೇಕು, ಅವ್ರಿಗೆ ಏನು ಅರಿವು ಮೂಡಿಸಬೇಕು, ಅರಿವು ಮೂಡಿಸೋ ಕಾರ್ಯಕ್ರಮ, ಒಂದು ಕಾರ್ಯಾಗಾರ ಮಾಡ್ತೀವಿ, ಒಂದು ವರ್ಕ್ಶಾಪ್ ಮಾಡ್ತೀವಿ ಅಂತ ಹೇಳಿದ್ರು. ಇನ್ನು ತುಮಕೂರಿನಲ್ಲಿ ಆಟೋ ಚಾಲಕರು, ಡ್ರೈವಿಂಗ್ ಸ್ಕೂಲ್ನವರು ಒಟ್ಟಾಗಿ ಸೇರ್ಕೊಂಡು ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದ್ದು, ಎಲ್ಲೆಲ್ಲೂ ಕನ್ನಡ ಬಾವುಟ, ಕನ್ನಡ ಜಯಘೋಷ ಮೊಳಗಿದ್ದು, ಆಟೋ ಚಾಲಕರ ಕನ್ನಡ ಪ್ರೇಮ ಕಂಡು ಫಿದಾ ಆದ್ರು. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.